ರಾಯರನ್ನ ನೀವು ನಂಬಿದ್ದೀರಾ, ರಾಯರ ಪೂಜೆನ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ರಾಯರ ಪೂಜೆನ ನೋಡಿ ಕೆಲವು ಜನ ಕೆಲವು ಥರ ಮಾತಾಡೋರು ಇದ್ದಾರೆ. ಆ ಥರ ಅನುಭವ ನಿಮಗಾಗಿದೆಯಾ? ನಿಮ್ಮ ರಾಯರ ಪೂಜೆನ ಹೀಯಾಳಿಸಿ ಮಾತನಾಡುವವರಿಗೆ ಹೇಗೆ ಉತ್ತರನ ನೀಡಬೇಕು, ಅದು ಸರಿನಾ ತಪ್ಪಾ, ಆ ಥರ ಮಾಡೋರಿಗೆ ನಾವು ಯಾವ ರೀತಿ ಪಾಠನ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾಗಿರಲಿ, ಜನ ಅದು ಸರಿ ಇರಲಿ ತಪ್ಪಿರಲಿ, ಅದು ಹಲವು ಥರ ನೋಡಿ ಅದನ್ನ ಮಾತಾಡ್ತಾರೆ. ನಾವು ಕರೆಕ್ಟಾಗಿದ್ದರೂ ಕೂಡ ಮಾತಾಡ್ತಾರೆ, ನಾವು ಕರೆಕ್ಟಾಗಿ ಇಲ್ಲ ಅಂದರೂ ಮಾತಾಡ್ತಾರೆ. ನಾವು ಏನು ಮಾಡಿದ್ರೂ ಕೂಡ ತಪ್ಪಾಗಿರುತ್ತೆ ಅವ್ರ ಪ್ರಕಾರ. ನಮ್ಮಲ್ಲಿ ತಪ್ಪನ್ನ ಕಂಡುಹಿಡಿಯೋದಕ್ಕೇ ಅವರು ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಾವು ದೇವ್ರ ವಿಚಾರದಲ್ಲಿ ನಾವು ಜಾಸ್ತಿ ಆಸಕ್ತಿ ತೋರಿಸ್ತಾ ಇದ್ದೀವಿ, ಪೂಜೆನ ಮಾಡ್ತಾ ಇದ್ದೀವಿ, ಪುನಸ್ಕಾರನ ಮಾಡ್ತಾ ಇದ್ದೀವಿ ಅಂದರೆ ಸಹಿಸ್ಕೋತಾರ? ಅದರಿಂದ ನಾವು ಎಲ್ಲಿ ಬೆಳೆದ್ಬಿಡ್ತೀವಿ ಅಥವಾ ನಮ್ಮ ಮನೆ ಎಲ್ಲಿ ಉದ್ಧಾರ ಆಗ್ಬಿಡುತ್ತೆ ಅನ್ನೋ ಹೊಟ್ಟೆ ಕಿಚ್ಚು ಬುದ್ಧಿನೇ ಜಾಸ್ತಿ ಇರುತ್ತೆ ಅಲ್ವಾ? ಆ ಥರ ಅನುಭವಗಳು ಸಾಕಷ್ಟಿವೆ. ಅದು ಬೇರೆ ಯಾರು ಬೇಡ, ನಿಮ್ಮ ಸರೌಂಡಿಂಗಲ್ಲಿರುವಂಥ ಜನಗಳೇ ನಿಮ್ಮನ್ನ ನೋಡಿ ಉರ್ಕೋತಾ ಇರ್ತಾರೆ. ಅದು ನಮ್ಗಳಿಗೆ ಗೊತ್ತಿರುತ್ತೆ, ಆದರೂ ಕೂಡ ನಾವು ಅವ್ರನ್ನೆಲ್ಲ ಸಹಿಸ್ಕೊಂಡು ಇಗ್ನೋರ್ನ ಮಾಡಿಕೊಂಡು ನಾವು ರಾಯರ ಪೂಜೆನ ಮಾಡಲೇಬೇಕು. ನಿಮ್ಮ ನಂಬಿಕೆ ನಿಮಗೆ ಬಿಟ್ಟಿರೋ ಅಂಥದ್ದು. ಅದು ಯಾರೂ ಕೂಡ ಪ್ರಶ್ನೆನ ಮಾಡೋ ಹಾಗಿಲ್ಲ, ಯಾರೂ ಕೂಡ ಅದನ್ನ ಏಳಿಸಿ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಆದ್ದರಿಂದಾಗಿ ನಾವು ಒಂದು ದೇವ್ರನ್ನ ನಂಬಿದ್ದೀವಿ, ರಾಯರೇ ಅಂತಲ್ಲ, ನಿಮ್ಮ ಇಷ್ಟ ದೇವರು ಯಾರೇ ಆಗಿರ್ಬೋದು, ದೇವ್ರನ್ನ ನಾವು ನಂಬಿದ್ದೀವಿ ಅಂದಮೇಲೆ ನಮ್ಮನ್ನ ದೇವರು ದಡಾತಿ ಸೇರಿಸ್ತಾನೋ ಅಥವಾ ನದಿಲಿ ಬಿಡ್ತಾನೋ ಅದು ಗೊತ್ತಿಲ್ಲ. ಅಲ್ಲಿ ತನಕ ನಾವು ದೇವ್ರನ್ನ ನಂಬಿ ನಾವು ಮುಂದೆ ನಡಿಬೇಕೇ ಹೊರತು ಜನ ಮೆಚ್ಚೋದಕ್ಕೋಸ್ಕರ ಅಥವಾ ಜನ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಬದುಕನ್ನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಗೆಯೇ ರಾಯರನ್ನ ಪೂಜೆ ಮಾಡಬೇಕಾದ್ರೆ ಹಲವು ವಿಘ್ನಗಳು ಬರ್ಬೋದು, ಹಲವು ಅಡೆತಡೆಗಳು ಬರ್ಬೋದು. ಅದನ್ನು ನೀವು ರಾಯರ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಥವಾ ರಾಯರ ಮೇಲೆ ಪೂಜೆ ಮಾಡೋದಕ್ಕೆ ನನ್ನ ಭಕ್ತಿ ಎಷ್ಟಿದೆ ಅಂತ ಅವರು ಪರೀಕ್ಷೆನ ನೀಡಿದ್ದಾರೆ, ಅದಕ್ಕೋಸ್ಕರ ಈ ಅಡೆತಡೆ ಎಲ್ಲ ಬರ್ತಾ ಇದೆ, ಈ ವಿಘ್ನಗಳೆಲ್ಲ ಬರ್ತಾ ಇದೆ ಅಂತ ನೀವು ತಿಳ್ಕೊಬೇಕು. ಅವಾಗ ತಿಳ್ಕೊಂಡು ನೀವು ಮುಂದೆ ಹೊರಿಬೇಕು. ಅದನ್ನು ಬಿಟ್ಬಿಟ್ಟು ಅವ್ರು ಹಿಂಗೆ ಅನ್ಕೊಬಿಟ್ರೆ ನಂಗೆ ತುಂಬ ನಂಬಿಕೆ ಇದೆಯಪ್ಪ ರಾಯರು ಪೂಜೆ ಮಾಡಬೇಕಾದ್ರೆ, ಆದರೆ ನಮ್ಮ ಮನೇಲಿ ಒಪ್ತಾನೆ ಇಲ್ಲ, ಅಥವಾ ನಮ್ಮ ಮನೇಲಿ ಒಪ್ಪಿನೋ ಪೂಜೆನ ಮಾಡ್ತಾಯಿದ್ರು ಕೂಡ ಏನು ಪೂಜೆ ಮಾಡ್ತಾಯಿದ್ದಾರೆ, ಡೈಲಿ ಪೂಜೆ ಮಾಡ್ಕೊಂಡು ನಿಂತಿದ್ದಾರೆ, ಆ ಪೂಜೆ ವ್ರತ ಆಚರಣೆ ಅಂತ ಅಂದ್ಕೊಂಡು ಕೈಲೊಂದು ಕೆಲಸ ಇಲ್ಲ ಅಥವಾ ಇನ್ನೇನಾದರೂ ಜೀವನದಲ್ಲಿ ದಬಾಕಿಲ್ಲ ಇವರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ಅವ್ರಿಗೆ ಮೇಲೆ ವಾದಕ್ಕೆ ಬೀಳೋ ಅಂಥದ್ದು, ಅವ್ರಿಗೂ ಆನ್ಸರ್ನ ಮಾಡೋದಕ್ಕೆ ಮಾತು ಕೊಡೋ ಅಂಥದ್ದು, ಆ ಥರ ಎಲ್ಲ ನೀವು ರಿಸ್ಕ್ನೇ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಎಲ್ಲದಕ್ಕೂ ಒಂದೇ ಪರಿಹಾರ ರಾಯರೇ ನೀವಿದ್ದೀರಾ, ನೀವು ನೋಡ್ಕೋಬೇಕು, ರಾಯರೇ ನನ್ನ ಜೀವನನ ನೀವೇ ಸರಿ ಮಾಡಬೇಕು ತಂದೆ ಅಂತ ಕೇಳ್ಕೊಂಬಿಡಿ ಅಷ್ಟೇನೆ. ಅಂದರೆ ನಾನು ಹೇಳ್ಸೋ ಮಾತು ನೀವು ಕೇಳ್ತಾ ಇದ್ದೀರಾ ಅಂತ ಸಂದರ್ಭ ನಿಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ಆ ಥರ ಸಂದರ್ಭದಲ್ಲಿ ನೀವು ಯಾವ ರೀತಿ ಇರಬೇಕು ಅಂದರೆ ಶಾಂತವಾಗಿರಬೇಕು ಮತ್ತು ತಾಳ್ಮೆಯಿಂದ ಇರಬೇಕು. ಅವ್ರು ಮೊದಲು ಏನು ಹೇಳ್ತಿರೋದನ್ನ ಕೇಳ್ಕೊಳ್ಳಿ, ಅದನ್ನ ತಾಳ್ಮೆಯಿಂದ ಕೇಳ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ ಅಥವಾ ಬೇಜಾರು ಮಾಡ್ಕೋಬೇಡಿ. ಕೇಳಿಕೊಂಡು ನೀವು ಸಮಾಧಾನದಿಂದನೇ ಉತ್ತರನ ಕೊಡಬೇಕು. ನನ್ನ ನಂಬಿಕೆ ನನ್ನ ಇಷ್ಟ, ನಿಮ್ಗೇನಾದರೂ ಇದರಿಂದ ಕಷ್ಟ ಇದೆಯಾ ಅಂತ ನೀವು ಸಮಾಧಾನದಿಂದ ಉತ್ತರನ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡಿ, ತಾಳ್ಮೆಯಿಂದ ಶಾಂತವಾಗಿದ್ಬಿಡಿ. ನೀವು ಮಿಕ್ಕಿದೆಲ್ಲ ರಾಯರೇ ನೋಡ್ಕೋತಾರೆ. ಅದು ರಾಯರಿಗೆ ಗೊತ್ತಿರುತ್ತೆ ಅಲ್ವಾ ನಮ್ಮ ಜೀವನದಲ್ಲಿ ಏನಾಗ್ತಿದೆ, ಯಾರೆಲ್ಲ ನಮ್ಮ ಲೈಫಲ್ಲಿ ಬರ್ತಾರೆ, ಒಳ್ಳೆಯವರ ಕೆಟ್ಟವ್ರು ಯಾರು ಅನ್ನೋದು ರಾಯರಿಗೆ ಬಿಟ್ಟಿರೋ ಅಂಥದ್ದು. ರಾಯರೇ ಅವ್ರಿಗೆ ಯಾವ ರೀತಿ ಪಾಠನ ಕಲಿಸ್ಬೇಕು, ಅದು ಯಾವ ಸಂದರ್ಭದಲ್ಲಿ ಕಲಿಸ್ಬೇಕು, ಯಾವ ಸಮಯಕ್ಕೆ ಅವ್ರಿಗೆ ತೋರಿಸ್ಬೇಕು ಅನ್ನೋದನ್ನ ರಾಯರು ತೋರಿಸ್ತಾರೆ. ನೀವು ಯಾವ ರೀತಿ ರಿಯಾಕ್ಟ್ನ ಮಾಡಬೇಕು ಅಂದರೆ ಕೋಪನ ಮಾಡಿಕೊಂಡು ಅವ್ರ ಹತ್ರ ಜಾಸ್ತಿ ಬೈಯೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟೇ ಅಲ್ಲದೆ ರಾಯರ ಪೂಜೆಯಿಂದ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಬದಲಾವಣೆ ಆಗಿದೆ, ರಾಯರ ಪೂಜೆ ಎಷ್ಟು ಮುಖ್ಯ ನಿಮ್ಮ ಲೈಫ್ಗೆ ಮತ್ತು ನಿಮಗೆ ಎಷ್ಟು ಮನಃಶಾಂತಿ ಸಿಗುತ್ತೆ ಪೂಜೆ ಮಾಡೋದ್ರಿಂದ ಅನ್ನೋದನ್ನ ನಿಮಗೆ ಬೇಕಾಗಿರೋರು ಯಾರಾದರೂ ಅಕಸ್ಮಾತ್ ಹೇಳಿದ್ರೆ ನೀವು ಅದನ್ನ ಎಕ್ಸ್ಪ್ಲೇನ್ನ ಮಾಡಿ. ಎಲ್ರಿಗೂ ಕೂಡ ನೀವು ವಿವರಣೆ ಕೊಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವೊಬ್ರು ಅಂತ ಇರ್ತಾರಲ್ಲ, ಒಂದೊಂದು ಟೈಮಲ್ಲಿ ಮನೆಯವರು ಕೂಡ ಮಾತನ್ನ ಹೇಳ್ಬಿಡ್ತಾರೆ, ಏನೋ ಒಂದು ನಡೀತಾ ಇಲ್ಲ ನಮ್ಮ ಜೀವನದಲ್ಲಿ ಇದ್ದಾಗೆ ಇದ್ರೂ ಕೂಡ ಅವ್ರಿಗೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ, ನೀನು ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇದೆಯಾ, ಆದರೂ ಕೂಡ ನಿನ್ನ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಆದರೂ ಯಾಕೆ ಮಾಡ್ತೀಯ ನೀನು, ಬಿಟ್ಬಿಡು ಅನ್ನೋ ರೀತಿ ಹೇಳ್ತಾರಲ್ವ. ಅಂಥ ಟೈಮಲ್ಲಿ ನೀವು ದಯವಿಟ್ಟು ನಂಬಿಕೆನ ಕಳ್ಕೊಬೇಡಿ. ನಂಬಿಕೆನ ಆವಾಗಲೇ ನೀವು ಜಾಸ್ತಿ ಮಾಡ್ಕೋಬೇಕು. ಯಾವಾಗ ಜನರೇ ಆಗಿರ್ಬೋದು ಅಥವಾ ನಿಮ್ಮ ಕೆಲಸಗಳೇ ನಡೀತಿಲ್ಲ ಅಂದರೆ ಆ ಟೈಮ್ಗೆ ಅನ್ಕೋಬಿಡಿ, ರಾಯರು ನಮಗೆ ಕೊಡುವಂಥ ಪರೀಕ್ಷೆ, ರಾಯರು ನಮ್ಮನ್ನ ಪರೀಕ್ಷೆ ಮಾಡ್ತಿದ್ದಾರೆ, ನನ್ನ ಮೇಲೆ ನಂಬಿಕೆ ಎಷ್ಟು ಇಟ್ಕೊಂಡಿರ್ಬೇಕು ಇವರು, ನನ್ನ ಮೇಲೆ ನಂಬಿಕೆ ಇಟ್ಕೋತಾರ ಅಥವಾ ಕಳ್ಕೋತಾರ ಇಂಥ ಟೈಮಲ್ಲಿ ಅಂತಲೂ ಕೂಡ ರಾಯರು ಪರೀಕ್ಷೆನ ಕೊಟ್ಟಿರ್ಬೋದು ಅಂತ ನೀವು ನಿಮ್ಮ ನಂಬಿಕೆನ ಜಾಸ್ತಿನ ಮಾಡ್ಕೋಬೇಕು, ನಿಮ್ಮ ಪೂಜೆನ ಜಾಸ್ತಿ ಮಾಡಬೇಕು ಅಂತಹ ಸಂದರ್ಭಗಳಲ್ಲಿ. ಅಷ್ಟೇ ಅಲ್ಲದೆ ಅವ್ರಿಗೆ ಎಕ್ಸಾಂಪಲ್ನ ಕೊಡಿ. ಇವಾಗ ನೀವು ಪೂಜೆನ ಮಾಡ್ತೀರಲ್ವ, ಎಲ್ಲ ದೇವರುಗಳು ಒಂದೇನೇ, ಕೊನೆಗೆ ಎಲ್ಲ ನೀರು ಕೂಡ ನದಿಗೆ ಸೇರೋ ಅಂಥದ್ದು ಅಥವಾ ಎಲ್ಲ ನದಿಗಳು ಸಮುದ್ರ ಸೇರೋ ಅಂಥದ್ದಲ್ವ, ಅದೇ ರೀತಿ ಎಲ್ಲ ಪ್ರಾರ್ಥನೆಯೂ ಕೂಡ ಒಂದೇ ದೇವ್ರಿಗೆ ಸಲ್ಲುವಂಥದ್ದು. ದೇವರು ಒಂದೇ, ರೂಪ ಅಲ್ವಾರು ಅಷ್ಟೇ. ನೀವು ಯಾವ ದೇವ್ರನ್ನ ನಂಬಿದ್ದೀರಾ, ನಾವು ಇವು ದೇವ್ರನ್ನ ನಂಬಿದ್ದೀವಿ ಅಷ್ಟೇ, ಬಿಟ್ಟರೆ ಏನೂ ವ್ಯತ್ಯಾಸ ಇಲ್ಲ ಅಂತ ನೀವು ಒಂದೇ ಮಾತಲ್ಲಿ ಹೇಳ್ಬಿಟ್ಟು ಅದನ್ನ ಮುಗಿಸ್ಬಿಡಿ ಅಂತಲೇ ನಾನು ಹೇಳ್ತೀನಿ. ನೆಕ್ಸ್ಟ್ ನೀವು ರಾಯರ ಬಗ್ಗೆ ತಿಳಿಸೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ರಾಯರು ಯಾವ ರೀತಿ ಜಾತಿ ಆಗಿರ್ಬೋದು ಅಥವಾ ಯಾರು ಅನ್ನೋದನ್ನ ಅವರು ಭೇದ ಭಾವ ಇಲ್ಲದೇನೆ ಅವ್ರು ಯಾವ ರೀತಿ ಎಲ್ರಿಗೂ ಕೂಡ ಒಂದೇ ಸಮಾನವಾಗಿ ನೋಡ್ತಾರೆ. ಅದರಲ್ಲೂ ಇನ್ನೂ ಕೂಡ ಅವರು ಬೃಂದಾವನದಲ್ಲಿ ಶರೀರ ಸಮೇತ ಕೂತ್ಕೊಂಡು ನಮ್ಮನ್ನೆಲ್ಲ ಅನುಗ್ರಹಿಸ್ತಿದ್ದಾರೋ ಅಂತ ನೀವು ರಾಯರ ಬಗ್ಗೆ ತಿಳಿಸಿ
ಹೇಳಿ, ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ. ಇದಿಷ್ಟು ಮಾಡಿದಾದಮೇಲೆ ನಿಮ್ಮ ನಂಬಿಕೆ ನಿಮಗೆ ಬಿಟ್ಟಿರೋ ಅಂಥದ್ದು. ನಿಮ್ಮ ನಂಬಿಕೆನ ಯಾವ ರೀತಿ ನಾನು ಗೌರವ ಕೊಡ್ತೀನೋ ಅದೇ ರೀತಿ ನನ್ನ ನಂಬಿಕೆಗೂ ನೀವು ಗೌರವನ ಕೊಡಿ. ಇಲ್ಲ ಗೌರವ ಕೊಡೋಕ್ಕಾಗಿಲ್ಲ ಅಂದರೂ ದಯವಿಟ್ಟು ಹೀಯಾಳಿಸಿ ಅಂತೂ ಮಾತಾಡೋದಕ್ಕೆ ಹೋಗಬೇಡಿ. ದೇವರು ಎಲ್ಲವನ್ನೂ ಕೂಡ ಒಬ್ಬನೇ, ಎಲ್ಲನೂ ಕೂಡ ನೋಡ್ತಾನೆ, ಸತ್ಯನೂ ನೋಡ್ತಾನೆ, ಧರ್ಮನೂ ನೋಡ್ತಾನೆ, ಕರ್ಮನೂ ನೋಡ್ತಾನೆ ಅನ್ನೋದ್ರ ಬಗ್ಗೆ ನೀವು ತಿಳಿಸಿ ಹೇಳಿ. ಆದಷ್ಟು ತಿಳಿಸಿ ಹೇಳೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಲಿ ಸಾಧ್ಯ ಆಗಲಿಲ್ವಾ ಬಿಟ್ಬಿಡಿ, ಜಾಸ್ತಿ ವಾದ ಮಾಡೋದಕ್ಕೆ ಹೋಗ್ಬಿಡಿ. ಇನ್ನೂ ಕೆಲವೊಬ್ರು ಜನರು ಇರ್ತಾರೆ ಸುಮ್ಮನೆ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತಾರಲ್ವ, ಅದೇ ರೀತಿ ಸುಮ್ಮನೆ ಚರ್ಚೆ ಮಾಡೋದಕ್ಕೆ ಬರೋದು, ಅಲ್ಲಿ ಏನು ವಿಷಯ ಇರೋದಿಲ್ಲ, ಏನಾರು ಒಂದು ತೊಗೊಂಡು ಚರ್ಚೆ ಮಾಡೋದಕ್ಕೆ ಇಳಿದ್ಬಿಡ್ತಾರೆ. ಅಂಥ ಟೈಮಲ್ಲಿ ನೀವೇ ಸ್ಟಾಪ್ ಮಾಡಿಬಿಡಿ, ಮೌನವಾಗಿದ್ಬಿಡಿ. ತುಂಬ ಒಳ್ಳೆ ಆಗಿರುವಂಥ ಶ್ರೇಷ್ಠವಾಗಿರುವಂಥ ಕೆಲಸ ಏನು ಅಂದರೆ ನಾವು ಮೌನವಾಗಿರೋದು. ಮೌನವಾಗಿದ್ದುಕೊಂಡೇ ನಾವು ಆನ್ಸರ್ನ ಕೊಡುವಂಥದ್ದು. ನೀವು ಅಂಥ ಜನರು ನಿಮ್ಮ ಕಣ್ಮುಂದೆ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಆಗಿರ್ಬೋದು, ಅಥವಾ ನಿಮ್ಮ ಬೆನ್ನಿಂದೆ ಆಗಿರ್ಬೋದು, 1000 ಥರ ಮಾತಾಡ್ಕೊಳ್ಳಿ, 1000 ಜನ ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ದೇ ಮೌನವಾಗಿ ನಿಮ್ಮ ಕೆಲಸ ಎಷ್ಟಿದೆಯೋ, ನಿಮ್ಮ ಸೇವೆ ಎಷ್ಟು ಮಾಡಬೇಕು ಅಷ್ಟ ನೀವು ಮಾಡಿಕೊಂಡು ರಾಯರನ್ನ ನಂಬಿಕೊಂಡು ನೀವು ಹೋಗಿದ್ದೇ ಆದರೆ ರಾಯರು ನಿಮಗೆ ಒಂದಲ್ಲ ಒಂದು ದಿವಸ ಕರುಣೆನ ತೋರಿಸಿ ನಿಮಗೆ ಅನುಗ್ರಹ ಮಾಡ್ತಾರೆ. ಅವ್ರ ಕಣ್ಣು ಮುಂದೆಲೇ ನಿಮಗೆ ಇವಾಗ ನಿಮ್ಮ ಬೆನ್ನಿಂದ ಏಳ್ಸಿರೋರ ಬಗ್ಗೆ ನಿಮಗೆ ಗೊತ್ತಿರಲ್ಲ, ನಿಮ್ಮ ಜೊತೆಲಿ ಇದ್ಕೊಂಡೇ ನಿಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡೋರ ಬಗ್ಗೆ ನಿಮಗೆ ಗೊತ್ತಿರಲ್ಲ. ಆದರೆ ರಾಯರಿಗೆ ಗೊತ್ತಿರುತ್ತಲ್ವ ಯಾರು ನಿನ್ನ ಏಳ್ಸಿದ್ರು, ಯಾರು ನಿನ್ನ ಕಷ್ಟಕ್ಕಾದ್ರು ಅಂತ ರಾಯರಿಗೆ ಗೊತ್ತಿರುತ್ತಲ್ವ. ಅಂಥ ಟೈಮಲ್ಲಿ ಅವ್ರ ಮುಂದೆ ನಿನ್ನ ಯಾವ ರೀತಿ ಬೆಳೆಸ್ಬೇಕು, ನನ್ನ ನಂಬಿದಾನೆ ಅವನ್ನ ಯಾವ ರೀತಿ ಬೆಳೆಸ್ಬೇಕು, ಯಾವ ರೀತಿ ಬದುಕಿ ತೋರಿಸ್ಬೇಕು ಅವ್ರ ಮುಂದೆ, ನನ್ನ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅಂತ ರಾಯರು ನಮ್ಮನ್ನ ನೋಡ್ತಾರೆ, ಅನುಗ್ರಹ ಮಾಡೇ ಮಾಡ್ತಾರೆ. ಇದಂತೂ ಅವರು ಕಲಿಯುಗದ ಕಾಮಧೇನು ಅಂತಲೇ ಹೇಳ್ಬೋದು. ಕೊನೆದಾಗ ಒಂದು ಮಾತು ಹೇಳ್ಬಿಡಿ, ನೀವು ನಂಬಿದರೆ ನಂಬಿ, ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆಯವ್ರ ನಂಬಿಕೆನ ಯಾಕೆ ಏಳಿಸುವಂಥದ್ದು, ನಿಮ್ಮನ್ನೇನಾದ್ರು ನಂಬಿ ಪೂಜೆನ ಮಾಡಿ ಪುನಸ್ಕಾರನ ಮಾಡಿ ಅಂತ ಏನಾದರೂ ನಾವು ಹೇಳ್ತಾ ಇದ್ದೀವ? ಇಲ್ಲ ಅಲ್ವಾ? ಇಲ್ಲ ನಮ್ಮ ಪೂಜೆಗೆ ಬೇಕಾಗಿರೋವಂಥ ಸಾಮಾನಾಗಿರ್ಬೋದು, ಇಲ್ಲ ನಮ್ಮ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಬಂದುಬಿಟ್ಟು ನಂಗೊಂದು ಕೆಲಸ ಇಲ್ಲ, ಅಥವಾ ನಮ್ಮ ಮನೆ ನಡೆಸೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನೀವೇನಾದ್ರು ಹೆಲ್ಪ್ ಮಾಡಿ ಅಂತ ನಾನು ಏನಾದ್ರು ನಿಮ್ಮನ್ನ ಕೇಳ್ತಾ ಇದ್ದೀರಾ ಅಂತ ಒಂದು ಮಾತಲ್ಲೇ ನೀವು ಆಡಿ ಮುಗಿಸ್ಬಿಡಿ. ಮಿಕ್ಕಿದ್ದೆಲ್ಲ ರಾಯರಿಗೆ ಬಿಟ್ಬಿಡಿ ಅಂತಲೇ ಹೇಳ್ತೀನಿ. ಜಾಸ್ತಿ ತಲೆ ಕೆಡಿಸ್ಕೊಂಡು ಹೌದು ಜನ ಹೇಳೋದು ಹಿಂಗೇನೆ ಅಥವಾ ಮನೆಯವ್ರು ಹೇಳೋದು ಹಿಂಗೇನೆ, ನಾನು ರಾಯರ ಪೂಜೆ ಮಾಡ್ತಾ ಇದ್ದೀನಿ ಆದರೂ ನನ್ನ ಕಷ್ಟ ಕಳೆದೇ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾಯಿದೆ, ಯಾವುದೇ ರೀತಿ ಒಂದು ಕೆಲಸನೂ ನನಗೆ ಕೈಗೂಡ್ತಾನೆ ಇಲ್ವಲ್ಲ, ಹಾಗಂದರೆ ನಾನು ಮಾಡ್ತಾ ಇರೋ ಸರಿನಾ ತಪ್ಪ, ರಾಯರ ಪೂಜೆ ನಿಲ್ಲಿಸ್ಬಿಡ್ಲಾ ಅಂತ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನು ಬಿಟ್ಟು ರಾಯರು ನಂಬಿದ್ದೀರಾ ಅದನ್ನ ಜಾಸ್ತಿ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನಂಬಿಕೆ ಇಟ್ಟು ನೀವು ಪೂಜೆನ ಮಾಡಿ, ಪೂಜೆನ ಜಾಸ್ತಿ ಮಾಡಿ, ನಂಬಿಕೆನ ಜಾಸ್ತಿ ಮಾಡ್ಕೊಳ್ಳಿ. ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಇದಕ್ಕೆ ಪರಿಹಾರ ಅಂತಲೇ ನಾನು ಹೇಳ್ಬೋದು. ಕಷ್ಟ ಇವತ್ತಿರುತ್ತೆ ನಾಳೆನೂ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲಲ್ವ. ಸಮಯ ಬಂದಾಗ ರಾಯರು ಅದನ್ನ ಕಳೀತಾರೆ. ಅಲ್ಲಿ ತನಕ ನಮಗೆ ಸಹಿಸ್ಕೊಳ್ಳೋದಕ್ಕೆ ಶಕ್ತಿನೂ ಕೊಡ್ತಾರೆ, ದಾರಿನೂ ತೋರಿಸ್ತಾರೆ. ಆ ದಾರಿಲಿ ನಾವು ನಡ್ಕೊಂಡು ಹೋಗಬೇಕು ಅಷ್ಟೇನೆ. ರಾಯರ ಮೇಲೆ ಇರುವಂಥ ದೊಡ್ಡ ನಂಬಿಕೆ ಏನಂತಂದರೆ ಅವರು ಜೀವಂತ ದೇವರು. ಇಂದಿಗೂ ಕೂಡ ಅವರು ಕಲಿಯುಗ ಆದರೂ ಕೂಡ ಅವರು ಇದ್ದಾರೆ, ಭೂಮಿ ಮೇಲೆ ಇದ್ದು ನಮ್ಮನ್ನ ನೋಡ್ತಾ ಇದ್ದಾರೆ, ಕಾಪಾಡ್ತಾರೆ. ಅವ್ರು ನಮ್ಮ ಕಷ್ಟ ಕಾಲದಲ್ಲಿ ರಾಯರೇ ಅಂತ ಕರೆದ್ರೆ ಸಾಕು, ಅವ್ರು ಬಂದು ಕಾಪಾಡ್ತಾರೆ ಅಂತ ನಾವು ಆಳವಾಗಿ ನಂಬಿಟ್ಟಿದ್ದೀವಿ. ರಾಯರು ಭಕ್ತರಾದವರು ಅಲ್ವಾ. ಅದು ನಮ್ಮ ಅನುಭವಕ್ಕೆ ರಾಯರು ಕೆಲವೊಂದು ಸೂಚನೆಗಳ ಮೂಲಕನೂ ಕೂಡ ನಾವು ಯಾವಾಗ ರಾಯರ ಪೂಜೆ ಸ್ಟಾರ್ಟ್ ಮಾಡ್ತೀವೋ, ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು, ಅದು ಸಣ್ಣ ಪುಟ್ಟ ಸೂಚನೆಗಳ ಮೂಲಕ ರಾಯರು ನಿನ್ನ ಜೊತೆ ಇದ್ದೀನಿ, ನಾನು ಮುಂದೆ ನಡಿ, ನಾನು ಇದ್ದೀನಿ ಅಂತ ಅವರು ನಮಗೆ ಸೂಚನೆನ ಕೊಡೋ ಅಂಥದ್ದು ಇದೆ. ಯಾರಿಗೂ ಕೊಟ್ಟಿಲ್ಲ ಅನ್ನೋರು ಯಾರೂ ಇಲ್ಲ, ಕೊಟ್ಟಿರ್ತಾರೆ. ನಿಮ್ಮ ಕಷ್ಟ ಇನ್ನೂ ಕಳೆದಿಲ್ಲದೆ ಇರ್ಬೋದು, ಬಟ್ ರಾಯರು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಸೂಚನೆ ಕೊಟ್ಟಿರ್ತಾರೆ. ಅದಂತೂ ಎಲ್ಲರ ಲೈಫಲ್ಲೂ ಆಗೇ ಆಗಿರುತ್ತೆ, ಯಾರು ಕೂಡ ಆಗಿಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಆಗಿದ್ರೂ ನಿಮ್ಗೆ ಅನುಭವಕ್ಕೆ ಬಂದಿರಲ್ಲ ಅಷ್ಟೇ ಬಿಟ್ಟರೆ, ನನಗೆ ಆಗೇ ಇಲ್ಲ ಅನ್ನೋರು ಹೇಳೋದಕ್ಕೆ ಹೋಗ್ಬಿಡಿ, ಆಗೇ ಆಗಿರುತ್ತೆ. ನೀವು ಅದನ್ನ ಯೋಚನೆ ಮಾಡಿ ಒಮ್ಮೆ ನಿಧಾನಕ್ಕೆ ಕೂತ್ಕೊಂಡು, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಬರೀ ನಮ್ಮ ಕಷ್ಟ ಸಮಯಕ್ಕೆ ಮಾತ್ರ ರಾಯರನ್ನ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದಲ್ಲ, ನಮ್ಮ ಲೈಫ್ ಲಾಂಗ್ ನಾವು ರಾಯರನ್ನ ನಂಬಿದ್ದೀವಿ, ಅವ್ರ ಮಾರ್ಗದರ್ಶನದಲ್ಲೇ ನಮ್ಮ ಜೀವನ ನಡೀತಾ ಇದೆ, ಅವ್ರನ್ನ ನಂಬಿದ್ದೀನಿ ಅಷ್ಟೊಂದು ಅಂದ್ಕೊಂಡು ನಮ್ಮ ಜೀವನನ ಸಾಗಿಸ್ಬೇಕು ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ರಾಯರ ಮೇಲಿರೋಂಥ ನಂಬಿಕೆನೇ ದೃಢವಾಗಿ ನಿಂತ್ಕೋಬೇಕು ನಾವು ಅಷ್ಟೇನೆ. ರಾಯರ ಪೂಜೆ ಅಂದರೆ ಮೇಯ್ನ್ ಅದೇನೆ, ರಾಯರ ಮೇಲೆ ಸಂಪೂರ್ಣವಾಗಿ ನಂಬಿಡ್ಬೇಕು ನಾವು. ಸ್ವಲ್ಪ ನಂಬೋದು, ಅರ್ಧಂಬರ್ಧ ಮನಸ್ಸಲ್ಲಿ ಆಗುತ್ತೋ ಆಗಲ್ವೋ ಅಂತ ಇಟ್ಕೊಂಡು ಪೂಜೆನ ಮಾಡುವಂಥದ್ದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ. ಅಚಲವಾದ ನಂಬಿಕೆ ಇರಬೇಕು ನಮಗೆ ರಾಯರ ಮೇಲೆ. ಆವಾಗಲೇ ನಾವು ಎಂಥ ಸಂದರ್ಭ ಆಗಿರ್ಬೋದು, ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾವು ಎದುರಿಸಿ ಮುಂದೆ ಹೋಗುವಂಥದ್ದು. ಇದಿಷ್ಟು ಕೂಡ ರಾಯರ ಬಗ್ಗೆ ಯಾರಾದರೂ ನಿಮಗೆ ಟೀಕೆನ ಮಾಡಿ ಅಥವಾ ಏಳಿಸಿ ಮಾತಾಡಿದರೆ ಇದುವರೆಗೂ ಅಥವಾ ಮುಂದೆನೂ ಕೂಡ ಆಗ್ಬೋದು, ಆದರೆ ನೀವು ಇದನ್ನ ತಲೆಯಲ್ಲಿ ಇಟ್ಕೊಂಡು ಈ ಥರ ಅವ್ರಿಗೆ ಆನ್ಸರ್ನ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ಲೈಕೋನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.